ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ನಾನಿದು ಕ್ರೋಶೆ ಪ್ಯಾಟರ್ನು. ಈ ರೀತಿಯ ಸ್ಟಿಚ್ಚಲ್ಲಿ ನೀವು ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಅಥವಾ ಶಾಲ್ ಮಾಡ್ಬೋದು, ಬೇರೆ ಏನಾದರೂ ಡ್ರೆಸ್ಗಳು ಮಾಡ್ಬೋದು, ಫ್ರಾಕ್ ಏನಾದರೂ ಮಾಡ್ಕೋಬೋದು. ಕ್ಲೋಸ್ಡ್ ಸ್ಟಿಚ್ ಇದು. ತುಂಬ ಚೆನ್ನಾಗಿರೋಂಥ ಸ್ಟಿಚ್ಚು, ತುಂಬ ಸುಲಭ, ಬಿಗಿನರ್ಸ್ ಕೂಡ ಮಾಡ್ಕೋಬೋದು. ಹೆಚ್ಚು ಕ್ರೋಶೆ ಡಿಸೈನ್ ಹೆಚ್ಚು ಕಷ್ಟ ಇಲ್ಲ, ಅಂದರೆ ಕಾಂಪ್ಲಿಕೇಟೆಡ್ ಅಲ್ಲ, ಸಿಂಪಲ್ ಆಗಿದೆ. ಬೇಗ ಆಗುತ್ತೆ. ಅದರಿಂದ ಯಾವುದಕ್ಕಾದ್ರು ಮಾಡ್ಬೋದು. ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಅಥವಾ ಶಾಲ್ ಮಾಡ್ಬೋದು, ಟೀಪಾಯ್ಗೆ ಅಥವಾ ಟೇಬಲ್ಗೆಲ್ಲ ಕವರ್ ಮಾಡೋದಾದರೆ ಅದು ಮಾಡ್ಬೋದು, ಅಥವಾ ಇದರಲ್ಲಿ ಏನಾದ್ರು ಡ್ರೆಸ್ ಮಾಡೋದಾದರೂ ಮಾಡ್ಕೋಬೋದು. ಹತ್ರ ಸ್ಟಿಚ್ ಇರೋದ್ರಿಂದ ಡ್ರೆಸ್ಸನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪರ್ಸ್ಗಳು ಅಥವಾ ಏನೇ ಯಾವುದಕ್ಕೆ ಆದರೂ ಈ ಸ್ಟಿಚ್ಚನ್ನು ಉಪಯೋಗಿಸ್ಬೋದು. ಯಾವ ರೀತಿ ಈ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನಾನು ದಪ್ಪ ದಾರ ತಗೊಂಡು ಮಾಡಿದ್ದೀನಿ, 8 ಪ್ಲೈ ಉಲ್ಲನ್ನು ತಗೊಂಡು. ನೀವು ಬೇಕಾದ್ರೆ ಸಣ್ಣ ದಾರದಲ್ಲಿ ಮಾಡ್ಕೋಬೋದು, ಸ್ವಲ್ಪ ಇದರಲ್ಲಿ 4 ಪ್ಲೈಯಲ್ಲಿ. ಇದು ನೋಡಿ, 4 ಪ್ಲೈ ಉಲ್ಲನ್ನು ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು. ನೀವು ದಪ್ಪದ್ದು ಬೇಕು ಅಂದರೆ ದಪ್ಪದ್ದು ಮಾಡ್ಕೋಬೋದು. ಅದು 8 ಪ್ಲೈ, ತುಂಬ ದಪ್ಪದ್ದು. ಅದಕ್ಕೆ ಕ್ರೋಶೆ ಹುಕ್ಕು ದಪ್ಪದ್ದು ಬೇಕಾಗತ್ತೆ. ಇದು ಸಣ್ಣದು 4 ಪ್ಲೈ ಉಲ್ಲನ್ನು. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಮಾಡ್ಕೋಬೇಕೀಗ. ಇದು ಬೇಸ್ ಚೈನು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕ್ಕೋಬೋದು. ಆದರೆ 3A ಮಲ್ಟಿಪಲ್ಸ್ ಆಗಿರಬೇಕು. ಅಂದರೆ 3A ಟೇಬಲ್, 3, 6, 9 ಈ ಥರ ಫುಲ್ಲು ಚೈನ್ ಹಾಕ್ಕೋಬೇಕು. ಮತ್ತು +2 ಹಾಕ್ಕೋಬೇಕು ಎಂಡಲ್ಲಿ. ಅಂದರೆ ನೀವೀಗ 9 ಚೈನ್ಸ್ ಹಾಕ್ತೀರಾ ಅಂದರೆ +2 ಅಂದರೆ 11 ಹಾಕ್ಕೋಬೇಕು. 15 ಚೈನ್ಸ್ ಹಾಕ್ತೀರಾ ಅಂದರೆ +2 17 ಚೈನ್ಸ್ ಹಾಕ್ಕೋಬೇಕು. ಈ ಥರ 3, 3, 3 ಆಗಿ +2 ಹಾಕ್ಕೋಬೇಕು. ಈಗ ನಾನು ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ, 3 +2 ಹಾಕಿದ್ದೀನಿ. ಈಗ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಅದೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು ಬೇಸ್ ಚೈನಲ್ಲಿ ಯಾವ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀರಾ ಆ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಒಂದೇ ಚೈನಲ್ಲಿ. ಈಗ 2 ಬಿಟ್ಟು 3ರಲ್ಲಿ 2 ಚೈನ್ ಬಿಟ್ಟು 3ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಮತ್ತು ಅದರಲ್ಲೇ ಒಂದು ಸಿಂಗಲ್ ಕ್ರೋಶೆ. ಯಾವಾಗ ನೀವು ಸ್ಟಾರ್ಟಿಂಗಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ರೆ ಅದರಲ್ಲೇ. ಮತ್ತು 2 ಚೈನ್ ಬಿಟ್ಟು 3ನೇದಲ್ಲಿ ಒಂದು ನೋಡಿ, ಇದರಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ 1, 2 ಇದರಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನು ಅದರಲ್ಲಿ, ಮತ್ತು ಅದರಲ್ಲೇ ಸಿಂಗಲ್ ಕ್ರೋಶೆ. ಈಗ ನೀವು ಹಾಕಿದ್ದೀರಲ್ವ ಅದರಲ್ಲಿ ಒಂದಲ್ಲೇ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ. 2 ಬಿಟ್ಟು 3ನೇದಲ್ಲಿ 3ನೇದಲ್ಲಿ ಮಾಡ್ತಾ ಹೋಗಬೇಕು. 2 ಚೈನು, ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ. ಆ ಥರ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನು. ಈ ಮಿಡ್ಲಲ್ಲೆಲ್ಲ 2 ಚೈನ್ಗಳು ಬೇಡ. ನೋಡಿ, 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಹಾಕಿದ್ದೀನಿ, ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಮತ್ತು ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಯಾವುದೇ ಚೈನ್ಗಳು ಹಾಕೋದಿಲ್ಲ, ಡೈರೆಕ್ಟಾಗಿ 2 ಬಿಟ್ಟು 3ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ. ಅದರಲ್ಲಿ ಈ ಥರ ಮಾಡ್ತಾ ಹೋಗಬೇಕು. ತುಂಬ ಸುಲಭವಾದ ಡಿಸೈನ್, ಬಿಗಿನರ್ಸು ಮಾಡ್ಕೋಬೋದು ಇದನ್ನು. 2 ಬಿಟ್ಟು 3ರಲ್ಲಿ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಮಾಡ್ಕೋಬೇಕು. 2 ಸ್ಕಿಪ್ ಮಾಡ್ಕೋಬೇಕು, 3ನೇದಲ್ಲಿ ಮಾಡ್ಕೋಬೇಕು, 2 ಸ್ಕಿಪ್ ಮಾಡ್ಕೋಬೇಕು, 3ನೇದಲ್ಲಿ ಮಾಡಬೇಕು. ಆ ಥರ ಮಾಡ್ತಾ ಹೋಗಬೇಕು ಬೇಸ್ ಲೈನಲ್ಲಿ. ಈಗ ಎಂಡ್ ಚೈನ್ಗೆ ಬಂತು. ಎಂಡ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬಿಡೋದು ಎಂಡಲ್ಲಿ ಅಷ್ಟೇ. ನೋಡಿ, ಈ ಥರ ಬರುತ್ತೆ ಆವಾಗ ಡಿಸೈನು. ಇದು ಬೇಸ್ ಲೈನು, ಫಸ್ಟ್ ಲೈನು. ಬೇಸ್ ಚೈನ್ ಆದಮೇಲೆ ಫಸ್ಟ್ ಲೈನು. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕು ಟರ್ನ್ ಮಾಡಿ. ಟರ್ನ್ ಮಾಡಿದ ಮೇಲೆ ಈಗ ನೋಡಿ, ನೀವು 2 ಚೈನ್ ಹಾಕಿದ್ದೀರಲ್ವ ಫಸ್ಟ್ ರೋದಲ್ಲಿ. ಈಗ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ, 2 ಚೈನು. ಆ 2 ಚೈನಲ್ಲಿ ಗ್ಯಾಪ್ ಆಗುತ್ತೆ. ನೋಡಿ ಈ ಥರ ಗ್ಯಾಪ್ ಆಗುತ್ತೆ. ಆ ಗ್ಯಾಪಲ್ಲಿ ಮಾಡ್ತಾ ಹೋಗ್ಬೇಕೀಗ. ಆ 2 ಚೈನಲ್ಲಿ ಗ್ಯಾಪ್ ಆದಂಗೆ ಆಗುತ್ತಲ್ವ, ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ. ಆ ಗ್ಯಾಪ್ಗಳಲ್ಲೇ ಮಾಡ್ತಾ ಹೋಗೋದು ಇದನ್ನೇ.
ಗ್ಯಾಪ್ಗಳಲ್ಲಿ ಮಾತ್ರ. ಜಸ್ಟ್ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಸಿಂಗಲ್ ಕ್ರೋಶೆ. ಗ್ಯಾಪಲ್ಲಿ ಮಾತ್ರ. ತುಂಬ ಸುಲಭವಾಗಿ ಆಗುತ್ತೆ, ಆವಾಗ ಸ್ಪೀಡ್ ಆಗುತ್ತೆ, ಮಾಡ್ಕೊಂಡು ಹೋಗೋಕ್ಕಾಗತ್ತೆ. 2 ಚೈನು, ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಗ್ಯಾಪಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ಅದರ ಮುಂದಿನ 2 ಚೈನ್ ಗ್ಯಾಪ್ ಇದೆಯಲ್ವಾ, ಅದು ಡಿಸೈನ್ ಥರ ಬರುತ್ತೆ, ಅದು ಫ್ಲವರ್ ಥರ. ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗಬೇಕು. ಮತ್ತು ಸಿಂಗಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ ಯಾವುದೇ ಮಿಡ್ಲಲ್ಲಿ ಯಾವುದೇ ಚೈನ್ಗಳೆಲ್ಲ ಏನು ಹಾಕೋದಿಲ್ಲ. ಆ 2 ಚೈನ್ ಗ್ಯಾಪಲ್ಲಿ ಮಾತ್ರ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಈಗ ಇದಾದಮೇಲೆ ನೆಕ್ಸ್ಟ್ ಏನು ಚೈನ್ ಬೇಡ, ಡೈರೆಕ್ಟಾಗಿ ನೆಕ್ಸ್ಟ್ ಫಸ್ಟ್ ರೋದ 2 ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಳೋದು. ಯಾವುದೇ ಚೈನ್ಗಳೆಲ್ಲ ಹಾಕೋದಿಲ್ಲ, ಡೈರೆಕ್ಟಾಗಿ 2 ಚೈನು, ಸಿಂಗಲ್ ಕ್ರೋಶೆ. ಈ ಥರ ಮಾಡ್ತಾ ಹೋದರೆ ಆಯಿತು, ತುಂಬ ಸುಲಭ. ಈಗ ಎಂಡಲ್ಲಿ ಟರ್ನಿಂಗ್ ಚೈನ್ ಸಿಗುತ್ತೆ ನಿಮಗೆ, ಅಲ್ಲಿ ಸಿಂಗಲ್ ಕ್ರೋಶೆ. ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶೆ, ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬಿಡೋದು. ಮತ್ತು ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಮತ್ತೆ ಆ ರೋದಲ್ಲಿಯೂ ಸಿಗುತ್ತೆ ನೋಡಿ ನಿಮಗೆ ಅದೇ ಗ್ಯಾಪು, 2 ಚೈನ್ನ ಗ್ಯಾಪು, ಮೊದಲಿನ ರೋದಲ್ಲಿ ಮಾಡಿರೋದು. ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ರೋದಲ್ಲಿ ಆ 2 ಚೈನಲ್ಲಿ ಹಾಕ್ಕೊಳ್ತಾ ಹೋಗೋದು. ಅದು ನೋಡಿ ಈ ಥರ ಮಾಡ್ತಾ ಹೋದರೆ ಆಯಿತು. ತುಂಬ ಸುಲಭ ಸ್ನೇಹಿತರೆ, ಇದು ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಕಷ್ಟದ ಡಿಸೈನ್ ಇಲ್ಲ, ಸ್ಪೀಡೂ ಆಗುತ್ತೆ, ಬೇಗ ಆಗುತ್ತೆ ಇದು ಮಾಡೋದು. ಹೆಚ್ಚು ಕಾಂಪ್ಲಿಕೇಶನ್ ಇಲ್ಲದೆ ಇರೋದ್ರಿಂದ ಕೌಂಟಿಂಗ್ ಏನಿಲ್ಲ, ಸುಮ್ಮನೆ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಸ್ಕಿಪ್ಪಿಂಗ್ ಆಗಲಿ ಚೈನಿಂಗ್ ಆಗಲಿ ಏನಿಲ್ಲ, ಡೈರೆಕ್ಟ್ ಮಾಡ್ತಾ ಹೋಗೋದು. ನೀವು ಕಲರ್ ಚೇಂಜ್ ಬೇಕು ಅಂದರೂ ಮಧ್ಯದಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ಅಂದರೆ 2 ಕಲರಲ್ಲಿ ಮಾಡೋದಾದರೂ ಮಾಡ್ಕೋಬೋದು. ಎಲ್ಲಾದರೂ ರೋದ ಮಧ್ಯದಲ್ಲಿ ಅಂದರೆ 3 ಸಾಲು 4 ಸಾಲಾಗಿ ಕಲರ್ ಚೇಂಜ್ ಮಾಡ್ತೀರಂದರೆ ಅದು ಮಾಡ್ಬೋದು. ಸ್ಟ್ರೈಪ್ನಂಗೆ ಚೆನ್ನಾಗಿರುತ್ತೆ, ಹಿಂಗೂ ಮಾಡ್ಕೋಬೋದು. ನೀವು ಮಾಡಿ ನೋಡಿ, ಯಾವುದಾದ್ರೂ ಡಿಸೈನ್ಗೆ, ಯಾವುದಕ್ಕಾದ್ರು ಶಾಲು ಅಥವಾ ಬೇರೆ ಏನಾದ್ರು ಟೋಪಿನೂ ಇದರಲ್ಲಿ ಮಾಡ್ಕೋಬೋದು. ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಕಂಟಿನ್ಯೂ ಮಾಡಿ. ಆ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ. ಈ ಥರ ಕಂಟಿನ್ಯೂ ಮಾಡ್ಕೊಂಡ್ರೆ ಆಯಿತು. ಈ ಥರ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಡಲ್ಲಿ ಮಾತ್ರ ಒಂದು ಸಿಂಗಲ್ ಕ್ರೋಶೆ, ಆ ಥರ ಟರ್ನಿಂಗ್ ಚೈನ್ ಬರುತ್ತೆ ನೋಡಿ ಎಂಡಲ್ಲಿ, ಅಲ್ಲಿ ಸಿಂಗಲ್ ಕ್ರೋಶೆ ಚೈನಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ನೋಡಿ, ನಾನು ದಪ್ಪ ದಾರದಲ್ಲಿ ಮಾಡಿದ್ದೀನಿ. ಇದು 8 ಕೈ ಉಲ್ಲನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ರೀತಿ ಬರುತ್ತೆ, ಫ್ಲವರ್ ಥರ ಬರುತ್ತೆ, ಡಿಸೈನ್ ಬರುತ್ತೆ ಮೇಲೆ. ಆ 2 ಚೈನ್ ಇರೋದು ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ವಿಡಿಯೋ ಇಷ್ಟ ಆಗ್ಬೋದು. ಇದು ನೀವು ಮಾಡಿ ನೋಡಿ, ಯಾವುದಾದ್ರೂ ಶಾಲ್ಗಳಿಗೋ ಅಥವಾ ಬೇರೆ ಏನಕ್ಕಾದ್ರೂ ಮಾಡಿ ನೋಡಿ. ಒಂದು ಸಣ್ಣ ಶಾಲ್ ಮಾಡಿ ಅಥವಾ ಸಣ್ಣ ಯಾವುದಕ್ಕಾದ್ರೂ ಕವರ್ ಥರ ಮಾಡಿ, ಟೀಪಾಯ್ ಕವರ್ ಆ ಥರ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ತೆಳು ನೂಲಲ್ಲಿ ಈ ಥರ ಕಾಣುತ್ತೆ, ತೆಳು ದಾರದಲ್ಲಿ, ಸಣ್ಣ ದಾರದಲ್ಲಿ, ದಪ್ಪ ದಾರದಲ್ಲಿ ಆ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಸಣ್ಣ ದಾರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಯಾಂಪಲ್ಗೋಸ್ಕರ ದಪ್ಪ ದಾರದಲ್ಲಿ ಮಾಡಿರೋದಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನಿಮಗೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.